ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಡಿಸೈನು. ಇದರಲ್ಲಿ ಈ ಡಿಸೈನ್ ಉಪಯೋಗಿಸ್ಕೊಂಡು ನೀವು ಶಾಲ್ ಮಾಡ್ಬೋದು, ಟೇಬಲ್ ಕ್ಲಾತ್ ಮಾಡ್ಬೋದು, ಟೇಬಲ್ ರನ್ನರ್ ಮಾಡ್ಬೋದು, ಅಥವಾ ಸ್ಟೋಲು, ಸ್ಕಾರ್ಫ್ ಈ ಥರ ಏನಾರು ಮಾಡ್ಬೋದು. ಡ್ರೆಸ್ಗಳಿಗೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ದೊಡ್ಡದಾಗಿ ಮಾಡಿದರೆ ಶಾಲ್ ಆಗುತ್ತೆ, ಸ್ಕಾರ್ಫ್ ಆಗುತ್ತೆ, ಯಾವುದಾದ್ರು ಮಾಡ್ಕೋಬೋದು. ಟೇಬಲ್ ಕ್ಲಾತ್ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿದೆ. 1 ರೋ ರಿಪೀಟ್ ಇದು. ಇದೇ ಥರ ಒಂದೇ ರೀತಿ ಮೇಲೆ ಹೋಗುತ್ತೆ. ತುಂಬ ಸಿಂಪಲು. ಬಿಗಿನರ್ಸ್ ಕೂಡ ಮಾಡ್ಬೋದು. ಒಂದೇ ಡಿಸೈನು 2 ಕಡೆಯೂ ಒಂದೇ ರೀತಿ ಇರುತ್ತೆ. ಬಾರ್ಡರ್ ಚೆನ್ನಾಗಿ ಬರುತ್ತೆ ಸ್ಟ್ರೈಟಾಗಿ. ತುಂಬ ಸುಲಭವಾಗಿ ಮಾಡ್ಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈ ಥರ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. 3 mm ಕ್ರೋಶೆ ಹುಕ್ಕನ್ನು ಉಪಯೋಗಿಸ್ತೀನಿ ನಾನು. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊಳ್ಳೋಣ. ಬೇಸ್ ಲೈನ್ ಹಾಕ್ಕೋಬೇಕು, ಬೇಸ್ ಚೈನು. 3 mm ಕ್ರೋಶೆ ಹುಕ್ ತಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೈನ್ ಹಾಕ್ಕೋಬೇಕು. ಇದಕ್ಕೆ 3ಯ ಮಲ್ಟಿಪಲ್ಸ್ ಚೈನು ಮಾಡ್ಕೊಳ್ತಾ ಇದ್ದೀನಿ. 3 3 3 ಆ ಥರ ಬರುತ್ತೆ. 3ಯ ಮಲ್ಟಿಪಲ್ಸ್, 3ಯ ಟೇಬಲ್ಸ್, 3 6 9 ಆ ಥರ 3ಯಿಂದ ಮಲ್ಟಿಪಲ್ ಆಗುವಂತಹ ನಂಬರನ್ನು ಮಾಡಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ನೀವು. ಚೈನು ಶಾಲೆಲ್ಲ ಹೆಚ್ಚಬೇಕು ಅಂದರೆ ಉದ್ದಕ್ಕೆ ಮಾಡ್ಕೋಬೋದು. 3ಯ ಮಲ್ಟಿಪಲ್ಸ್ ಇರಬೇಕು ಮಾತ್ರ ಅಷ್ಟೇ. 3 3 3 ಆಗಿರಬೇಕು. ಹಂಗಾರೆ ಕರೆಕ್ಟಾಗಿ ಬರುತ್ತೆ. ಈ ಥರ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 30 ಚೈನ್ ಹಾಕಿದ್ದೀನಿ ನಾನೀಗ. 30 ಚೈನ್ ಹಾಕಿದ ಮೇಲೆ ಈಗ ಅದರ ಮೊದಲಿನ ಚೈನ್ ಬಿಟ್ಟು, ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ಎಲ್ಲ ಚೈನ್ಗಳೆಲ್ಲ ಅದರ ಪಕ್ಕದಲ್ಲಿ ಅಂದರೆ ಎಲ್ಲ ಪ್ರತಿಯೊಂದು ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕೋತಾ ಹೋಗಬೇಕು. ಇದರ ಪಕ್ಕದಲ್ಲಿ ನೆಕ್ಸ್ಟಿಂದಲೆಲ್ಲ ಒಂದು ಬಿಡ್ದು ಹಾಗೆ ಸಿಂಗಲ್ ಕ್ರೋಶೆ ಲೈನು, ಪೂರ್ತಿ ಲೈನು. ಇದು ಬೇಸ್ ಲೈನು. ಬೇಸು ಈ ಥರ ಮಾಡ್ತಾ ಇರ್ತೀವಿ. ಆಮೇಲೆ ಡಿಸೈನ್ ಮಾಡೋದು. ನೀವು ಡೈರೆಕ್ಟಾಗಿ ಫಸ್ಟ್ ಚೈನ್ ಹಾಕಿದ ಕೂಡಲೇ ಮಾಡ್ಬೋದು. ಆವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಕೆಲವು ಸರಿ, ಕೆಲವು ಡಿಸೈನ್ಗಳಿಗೆ. ಮತ್ತು ಸರಿಯಾಗಿ ಒಂದು ಸ್ವಲ್ಪ ಆದರೂ ಅಗಲ ಬರುತ್ತೆ. ಸಿಂಗಲ್ ಕ್ರೋಶೆ ಹಾಕಿದರೆ ಸಿಂಗಲ್ ಕ್ರೋಶೆ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಚೈನ್ ಹಾಕಿ ಮತ್ತು ಪೂರ್ತಿ ಒಂದು ಸಾಲು ಸಿಂಗಲ್ ಕ್ರೋಶೆನೂ ಹಾಕ್ಕೊಳ್ತಾ ಇದ್ದೀವಿ. ಈ ಥರ ಇದನ್ನು ಬೇಸ್ ಲೈನ್ ಅಂತ ಹೇಳ್ತಾರೆ, ಬೇಸದು. ಆಮೇಲೆ ಡಿಸೈನ್ ಮಾಡೋದು. ಈ ಲೈನ್ ಪೂರ್ತಿ ಈ ಥರ ಆದಮೇಲೆ ಎಂಡ್ವರೆಗೂ ಒಂದು ಬಿಡ್ದಂಗೆ ಪ್ರತಿಯೊಂದು ಚೈನ್ಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. ಇದೊಂದು ಸ್ವಲ್ಪ ಇರಿಟೇಟಿಂಗ್ ಕೆಲಸ. ಫಸ್ಟ್ ಸಿಂಗಲ್ ಕ್ರೋಶೆ ಫುಲ್ ಹಾಕೋದು. ನೋಡಿ, ಈ ಥರ ಫುಲ್ ಹಾಕ್ಕೊಂಡಿದ್ದೀನಿ ಇಡೀ ಚೈನು ಪೂರ್ತಿ. ಈ ಥರ ಹಾಕ್ಕೊಂಡ್ಮೇಲೆ ಈಗ ಡಿಸೈನ್ ಮಾಡ್ಕೊಳ್ಳೋಣ. ಈಗ ಫಸ್ಟು 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 2 ಅಥವಾ 3 ಮಾಡ್ಕೋಬೋದು ನೀವು. ಇದಂದರೆ ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಡಬಲ್ ಕ್ರೋಶೆ ಅಷ್ಟು ಉದ್ದ ಬರಬೇಕದು. ಅದಕ್ಕೆ ಈಗ ಫಸ್ಟ್ 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಫಸ್ಟು 3 ಚೈನ್ ಬಿಡಬೇಕು. 1 2 3 ಬಿಟ್ಟು 4ನೇ ನೋಡಿ, 1 2 3 ಬಿಟ್ಟು 4ನೇದಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಚೈನಲ್ಲಿ. ಆ 4ನೇ ಚೈನಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಮತ್ತು ಅದರಲ್ಲೇ 3 ಡಬಲ್ ಕ್ರೋಶೆ ಅದೇ ಚೈನಲ್ಲಿ, ಒಂದೇ ಚೈನಲ್ಲಿ, ಆ 4ನೇ ಚೈನಲ್ಲೇ 3 ಡಬಲ್ ಕ್ರೋಶೆ, 2 ಚೈನು ಮತ್ತು 3 ಡಬಲ್ ಕ್ರೋಶೆ ಇಷ್ಟು ಬರಬೇಕು. 2 3. ಆಮೇಲೆ ನೋಡಿ ಈ ಥರ ಬರುತ್ತೆ. ಇದು ಶೆಲ್ ಥರ. ಈಗ ಮತ್ತೆ 3 ಚೈನ್ ಬಿಟ್ಕೊಳ್ಳಿ ಬೇಸ್ ಲೈನಲ್ಲಿ. 1 2 3 ಬಿಟ್ಟು 4, 1 2 3 ಬಿಟ್ಟು 4ನೇದಲ್ಲಿ 3 ಡಬಲ್ ಕ್ರೋಶೆ, 1 2 3, 3 ಡಬಲ್ ಕ್ರೋಶೆ, 2 ಚೈನು ಮತ್ತು ಅದರಲ್ಲೇ 3 ಡಬಲ್ ಕ್ರೋಶೆ, 1 2 ಇನ್ನೊಂದು 3. ಒಂದರಲ್ಲಿ ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ. ನೆಕ್ಸ್ಟು 3 ಚೈನ್ ಬಿಟ್ಟು 4ನೇದಲ್ಲಿ 1 2 3 ಬಿಟ್ಟು 4ನೇದಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ.
ಈ ಥರ ಶೆಲ್ಗಳು ಬರುತ್ತೆ. ಈ ಥರ ಎಂಡ್ವರೆಗೂ ಮಾಡ್ತಾ ಹೋಗಬೇಕು 3 ಚೈನ್ ಬಿಡಬೇಕು ಬೇಸ್ ಲೈನಲ್ಲಿ, 4ನೇದಲ್ಲಿ ಮಾಡಬೇಕು. 3 ಚೈನ್ ಬಿಡಬೇಕು, 4ನೇದಲ್ಲಿ ಮಾಡಬೇಕು. ನೋಡಿ ಎಂಡ್ವರೆಗೂ ಮಾಡಿದ್ದೀನಿ. ಈ ಥರ ಬರುತ್ತೆ. ಮೇಲೆ ಮೇಲೆ ಹೋದಂಗೆ ಅದು ಸ್ಟ್ರೈಟ್ ಬರುತ್ತೆ. ಇದೀಗ ಫಸ್ಟ್ ರೋ ಆಗಿರೋದ್ರಿಂದ ಈ ಥರ ಇರುತ್ತೆ ಅಷ್ಟೆ. ಈಗ ಎಂಡಲ್ಲಿ 4 ಚೈನ್ ಉಳಿದಿದೆ ನೋಡಿ. 1 2 3 4 3 4 4ನೇದು ಟರ್ನಿಂಗ್ ಚೈನು. ಆ ಟರ್ನಿಂಗ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಚೈನ್ ಬಿಟ್ಟು 4ನೇದಲ್ಲಿ ಒಂದು ಡಬಲ್ ಕ್ರೋಶೆ ಮಾತ್ರ ಎಂಡಲ್ಲಿ ಹಾಕ್ಕೋಬೇಕು. ಫಸ್ಟಲ್ಲಿ 2 ಚೈನ್ ಮಾಡಿದ್ದೀವಿ ನೋಡಿ, ಒಂದು ಡಬಲ್ ಕ್ರೋಶೆ ಈಕ್ವಲು. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು 3 ಅಥವಾ 2, ಅದೇ ನಾನು ಹೇಳ್ದಂಗೆ ಒಂದು ಡಬಲ್ ಕ್ರೋಶೆ ಈಕ್ವಲ್ ಇರಬೇಕು ಅದು. ಅದಕ್ಕೆ 3 ಚೈನ್ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಅಷ್ಟು ಬರುತ್ತೆ ಒಂದು ಡಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆ ಈಕ್ವಲ್ ಇರಬೇಕು ಅದು. ಈಗ ಈ 2 ಚೈನ್ಗಳು ಗ್ಯಾಪ್ ಬಿಟ್ಟಿದ್ದೀವಲ್ವ, ಅದರಲ್ಲಿ ವರ್ಕ್ ಮಾಡ್ತಾ ಹೋಗೋದು. ಈಗ ಡೈರೆಕ್ಟಾಗಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 2 3, ಮತ್ತೆ 2 ಚೈನು, ಆಮೇಲೆ 3 ಡಬಲ್ ಕ್ರೋಶೆ. ಅದೇ ಆ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3. ಮತ್ತು ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ 1 2 3, ಮತ್ತು 2 ಚೈನು, ಮತ್ತು 3 ಡಬಲ್ ಕ್ರೋಶೆ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ನೀವು. ಮತ್ತು ನೆಕ್ಸ್ಟ್ ಶೆಲ್ಲಲ್ಲಿ ಆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ 1 2 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 1 2 3. ಒಂದು 2 3, 2 ಚೈನು, ಅದರಲ್ಲೇ ಮತ್ತೆ 3 ಡಬಲ್ ಕ್ರೋಶೆ, 1 2 3. ಮತ್ತು ನೆಕ್ಸ್ಟ್ ಆರ್ಚಲ್ಲಿ ಶೆಲ್ಗಳಲ್ಲಿ ಎಲ್ಲದರ ಮಧ್ಯದಲ್ಲಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ರೌಂಡಿಗೆ ಬರುವಾಗ ಇಲ್ಲಿಗೆ ನೀವು 2 ಚೈನ್ ಬಿಟ್ಟಿದ್ದೀರಲ್ವ, ಆ 2 ಚೈನಲ್ಲಿ ಮಾಡ್ತಾ ಹೋಗೋದಷ್ಟೇ. ತುಂಬ ಸಿಂಪಲ್ ಸ್ನೇಹಿತರೆ. ಇದು ಬಿಗಿನರ್ಸ್ ಡಿಸೈನು, ಸಿಂಗಲ್ ರೋ ರಿಪೀಟು. ಆದ್ದರಿಂದ ಹೊಸ್ತು ಕಲಿಯೋರು, ಬರೀ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಗೊತ್ತಿರೋರು ಇದನ್ನು ಮಾಡ್ಕೋಬೋದು. ಚೈನು ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಗೊತ್ತಿದ್ದರೆ ಸಾಕು, ಇದನ್ನು ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಸ್ಪೀಡ್ ಮಾಡ್ಕೊಳಕ್ಕಾಗತ್ತೆ. ಏನು ಇದರಲ್ಲಿ ಹೆಚ್ಚು ಯೋಚನೆ ಮಾಡೋಂಥದ್ದು ಕೌಂಟಿಂಗ್ ಎಲ್ಲ ಇಲ್ವಲ್ಲ. ಫಸ್ಟ್ ರೋ ಒಂದು ಕೌಂಟ್ ಮಾಡಿ ಹಾಕ್ಕೊಂಡ್ರೆ 3 ಚೈನ್ ಬಿಟ್ಟು ಮತ್ತು ಇದನ್ನು ಹೀಗೆ ಕಣ್ಣು ಮುಚ್ಚಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಇದರಲ್ಲಿ ತಪ್ಪೋ ಅಂಶವೇ ಇಲ್ಲ, ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಡಿಸೈನು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಮಾಡಿದಾಗ ಶಾಲ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಚೈನು ಮತ್ತು 3 ಡಬಲ್ ಕ್ರೋಶೆ. ಆ ಕಡೆ ಲೇಸಿಯೂ ಅಲ್ಲ, ತುಂಬ ಕ್ಲೋಸ್ಡ್ ಡಿಸೈನು ಅಲ್ಲ, ಆ ಥರ ಇದೆ. 3. ನೆಕ್ಸ್ಟು ಈಗ ಎಂಡಲ್ಲಿ ನೀವು ಆ ಟರ್ನಿಂಗ್ ಚೈನ್ 2 ಚೈನ್ ಹಾಕಿದ್ದೀರಲ್ವ, ಫಸ್ಟಿಗೆ ಆ 2ನೇ ಚೈನಲ್ಲಿ 3 ಚೈನ್ ಹಾಕಿದರೆ 3ನೇ ಚೈನಲ್ಲಿ ಮೇಲಿನ ಟಾಪ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು ಎಂಡಿಗೆ. ಮತ್ತು 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಬೇಕು. ನೆಕ್ಸ್ಟ್ ರೌಂಡ್ ಬಂದಾಗ ಆ 3ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈಗ ಅದೇ ಥರ ಮುಂದುವರಿಸ್ಕೊಂಡು ಹೋಗಿ ಮತ್ತು ಆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ. ಇಷ್ಟೇ ಮಾಡ್ಕೊಂಡು ಹೋಗೋದಷ್ಟೇ. ತುಂಬ ಸಿಂಪಲ್ ಇದು, ಎಲ್ಲೂ ಚೇಂಜ್ ಆಗಲ್ಲ, ಒಂದೇ ಸ್ಟೆಪ್ ರಿಪೀಟು. ಈ ಥರ ಮಾಡ್ತಾ ಹೋಗಬೇಕು. ಎಂಡಿಗೆ ಬಂದಾಗ ಟರ್ನಿಂಗ್ ಚೈನಲ್ಲಿ 3ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗೋದು. 3 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡೋದು. ತುಂಬ ಸುಲಭವಾದಂತಹ ಡಿಸೈನು, ಬಿಗಿನರ್ಸ್ ಡಿಸೈನು. ಹೆಚ್ಚು ಅಭ್ಯಾಸ ಇಲ್ಲದವರು ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನ್. ನೋಡಿ ಈ ಥರ ಬರುತ್ತೆ. ಎಂಡ್ವರೆಗೂ ಒಂದೇ ಡಿಸೈನ್ ಮೇಲೆ 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 ಹೋಗುತ್ತೆ. ಉದ್ದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಸ್ಪೀಡಾಗಿ ಮಾಡ್ಬೋದು, ಸಿಂಪಲ್ ಆಗಿರೋದ್ರಿಂದ, ಬರೀ ಡಬಲ್ ಕ್ರೋಶೆ ಆಗಿರೋದ್ರಿಂದ. ಒಂದು 4 ಸಾರಿ ಮಾಡಿದಾಗ ಕೈ ಸ್ಪೀಡ್ ಬರುತ್ತೆ ನಿಮಗೆ.
ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಾರ್ಡರು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಯಾಟರ್ನ್ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.